ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಸೆಕೆಂಡ್ ಪಿ ಯು ಟಾಪಿಕ್ಕು ಏನಂತಂದರೆ ಫ್ರೇಮಿಂಗ್ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಫಸ್ಟ್ ಪಿ ಯು ಕೂಡ ರೈಸ್ ಆಗಿರುತ್ತೆ. 2 ಮಾರ್ಕ್ಸ್ 1 ಮಾರ್ಕ್ಸ್ ಈ ರೀತಿ ಎಲ್ಲ ಇದು ಕ್ವಶನನ್ನು ಕೇಳಲಾಗುತ್ತೆ. ಸೊ ಹೇಗೆ ಬರೀಬೇಕು ನೋಡಿ. ದಿ ಸ್ಯಾಂಗ್ ಸಾಂಗ್ಸ್ ಟು ಎನ್ಕರೇಜ್ ದ ಅಥ್ಲೆಟ್ಸ್. ಹೌ ಟು ರೈಟ್ ದಿಸ್ ಒನ್, ಹೌದಾ? ಸೊ ಹೀಗೆ ಬಂದಾಗ ಇದು ಟು ಎನ್ಕರೇಜ್ ಅಥ್ಲೆಟ್ಸ್ ಅಂತಿದೆ. ಇದನ್ನು ನಾವು ಮೇನ್ ಇಟ್ಕೊಂಡು ಕ್ವಶನ್ನ ಫ್ರೇಮ್ ಮಾಡ್ಕೋಬೇಕು. ಹಾಗಿದ್ರೆ ಏನು ಮಾಡ್ಕೋಬೇಕಂತಂದರೆ, 5 ಡಿಡ್ ದೇ, ಹೌದಾ, ಸಿಂಗ್ ಸಾಂಗ್ಸ್. ಇಲ್ಲಿ ಬಹಳ ಗಮನಿಸಬೇಕಾಗಿರುವಂಥ ವಿಷಯ ಏನಂತಂದರೆ, ಸ್ಯಾಂಗ್ ಅಂತಿದೆ. ಯಾವಾಗಿರ್ತೂ V2 ಏನಾದರೂ ಇತ್ತಂದರೆ ಇಲ್ಲಿ ನಾವು ಡಿಡ್ಡನ್ನು ಹಾಕೋಬೇಕು. V2 ಇತ್ತಂದರೆ, ಹೌದಾ? V2 ಅಂತ ಹಾಕೊಂಡ್ಮೇಲೆ ಡಿಡ್ ದೇ ಅಂತ ಹಾಕೊಂಡು ಇದೇ ಸ್ಯಾಂಗನ್ನು ಇಲ್ಲಿ ತಗೊಂಡಾಗ ಇದು V1 ಅಂತ ಕನ್ಸಿಡರ್ ಆಗುತ್ತೆ. ಬಹಳ ಇಂಪಾರ್ಟೆಂಟ್ ಇದು, ಹೌದಾ? 5 ಡಿಡ್ ದೇ ಸಿಂಗ್ ಸಾಂಗ್ಸ್. ಯಾಕೆ ಹಾಡನ್ನು ಹಾಡಿದ್ರು ಅಂತಂದರೆ, ಅವರು ಈ ಅಥ್ಲೆಟ್ಸನ್ನು ಹುರಿದುಂಬಿಸಲು ಎನ್ಕರೇಜ್ ಮಾಡಲಿಕ್ಕೆ ಹಾಡನ್ನು ಹಾಡಿದ್ರು ಅಂತಂದಾಗ, ಹೌದಾ? ದ ಮೇಯರ್ ವಾಸ್ ಟ್ರೆಂಬ್ಲಿಂಗ್. ಇದನ್ನು ಹೇಗೆ ಬರಿಬೇಕು, ಹೌದಾ? ಇಲ್ಲಿ ಮೇಯರ್ ಅಂತ ಆಲ್ರೆಡಿ ಅಂಡರ್ಲೈನ್ ಮಾಡಿದ್ದಾರೆ. ಅದಕ್ಕೆ ನಾವು ಹೂ, ಯಾರು ಅಂತ ತಗೋಬೇಕಾಗತ್ತೆ. ಹೂ ವಾಸ್ ಟ್ರೆಂಬ್ಲಿಂಗ್ ಇಷ್ಟೇ ಬರೆದ್ರೆ ನಿಮಗೆ ಸಿಗತ್ತೆ ಮಾರ್ಕ್ಸ್. ನೆಕ್ಸ್ಟ್ ಒನ್, ದ ಕಿಂಗ್ ಕಲೆಕ್ಟೆಡ್ ಮೋರ್ ರೆವಿನ್ಯೂ ಬೈ ಟ್ಯಾಕ್ಸಿಂಗ್ ಹೀಸ್ ಪೀಪಲ್. ಸೊ ಹೌ ಟು ರೈಟ್ ದಿಸ್ ಒನ್, ಹೌದಾ? ಬೈ ಟ್ಯಾಕ್ಸಿಂಗ್ ಹೀಸ್ ಪೀಪಲ್ ಅಂಡರ್ಲೈನ್ ಮಾಡದೇ ಇರೋದ್ರಿಂದ ಈ ಕ್ವಶನ್ ಹಾಕಿದ ತಕ್ಷಣ ಇದು ಆನ್ಸರ್ ಬರಬೇಕಾಗತ್ತೆ. ಅದಕ್ಕಾಗಿ ಹೌ ಡಿಡ್, ಹೌದಾ, ದ ಕಿಂಗ್. ಇಲ್ಲಿ ಮತ್ತೆ ನಾ ಹೇಳಿದೆ, ಇಲ್ಲಿ ಕಲೆಕ್ಟೆಡ್ ಇದೆ, V2 ಇದೆ, ಇದು ಸಂಬಂಧ ನಾವಿಲ್ಲಿ ಡಿಡ್ ಅಂತ ಹಾಕೋಬೇಕು. ಅದರ ಜೊತೆಗೇನೆ ಹೌ ಡಿಡ್ ದ ಕಿಂಗ್ ಕಲೆಕ್ಟ್, V2 ಇದ್ದಿದ್ದು V1 ಅಂತ ಕನ್ಸಿಡರ್ ಆಗುತ್ತೆ. ಮೋರ್ ರೆವಿನ್ಯೂ ಅಂತ ಬರಿಬೇಕಾಗತ್ತೆ. ಪಾಬುಸ್ ವೈಫ್ ಫೌಂಡ್ ಇಟ್ ವೆರಿ ಸ್ಟ್ರೇಂಜ್. ಹೇಗೆ ಬರಿಬೇಕಿದನ್ನ? ವೆರಿ ಸಿಂಪಲ್. ಹೂ, ಅದ ವೈಫ್, ಯಾರ ಹೆಂಡತಿ ಅಂತಂದಾಗೆ, ಫೌಂಡ್ ಇಟ್ ವೆರಿ ಸ್ಟ್ರೇಂಜ್ ಇಷ್ಟೇ ಬರಿಬೇಕು, ಹೌದಾ? ಈ ರೀತಿ ನಮಗೆ ಬರೆದಾಗ ಮಾರ್ಕ್ಸ್ಗಳು ಸಿಗತ್ತೆ. ಡಾಕ್ಟರ್ ಜಾಕಿರ್ ಹುಸೇನ್ ವಾಸ್ ಎಲೆಕ್ಟೆಡ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನ್ 1967. ಸೊ ಹೌ ಟು ರೈಟ್ ದಿಸ್ ಒನ್, ಹೌದಾ? ಇಲ್ಲಿ 1967 ಅಂತ ಕೊಟ್ಟಿದ್ದಾರೆ. ಅರಿವು 1967 ಅಂತ ನಮಗೆ ಗೊತ್ತಾದಾಗ ನಾವೇನು ಮಾಡ್ಕೋಬೇಕು, ಫೆನ್ ಯಾವಾಗ ಅಂತ ತಗೋಬೇಕಾಗತ್ತೆ. ಅದಕ್ಕಾಗಿ ಫೆನ್ ವಾಸ್ ಡಾಕ್ಟರ್ ಜಾಕಿರ್ ಹುಸೇನ್, ಹೌದಾ? ಇದೇ ವಾಸ್ ಅನ್ನ ಫಸ್ಟಿಗೆ ತಗೋತಿರ್ತೇನೆ. ತಗೊಂಡ್ಮೇಲೆ ಎಲೆಕ್ಟೆಡ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈ ರೀತಿ ಬರಿಬೇಕಾಗತ್ತೆ, ಹೌದಾ? 6th ಒನ್ ನೋಡಿ. ಹಾಗಿದ್ರೆ ವಿ ಬಿಕಮ್ ಪ್ರೆಜುಡೈಸ್ ಅಗೇನೆಸ್ಟ್ ಅದರ್ಸ್ ಬಿಕಾಸ್ ವಿ ನೋ ನಥಿಂಗ್ ಆಫ್ ದೆಮ್. ಹೌದು, ಇಲ್ಲೇನು ಬರಿಬೋದು ಅಂತಂದ್ರೆ, ಬಿಕಾಸ್ ಬಂದಾಗ ನಮ್ಗೆ ಗೊತ್ತಿರಬೇಕು, ವಿ ಹ್ಯಾವ್ ಟು ಯೂಸ್ ದ ವರ್ಡ್ ವೈ, ಹೌದಾ? ವೈ ಡೂ ಇರ್ಬೋದು, ಈಸ್ ಇರ್ಬೋದು, ಯಾವಾಗಿರ್ತು ಫಸ್ಟಿಗೆ ಹಚ್ಬೇಕಾಗತ್ತೆ. ವೈ ಡು ವಿ ಬಿಕಮ್ ಏನು, ಪ್ರೆಜುಡೈಸ್ಡ್, PREJUDICD, ಪ್ರೆಜುಡೈಸ್ಡ್ ಅಗೇನೆಸ್ಟ್ ಅದರ್ಸ್ ಈ ರೀತಿ ಬರಿಬೇಕಾಗತ್ತೆ, ಹೌದಾ? ಎಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದು ಬಹಳ ಸಲ ಎಕ್ಸಾಮ್ದಲ್ಲಿ ಕೇಳಿದೆ, ಮಾಡೆಲ್ ಕ್ವಶನ್ ಪೇಪರ್ ಕೂಡ ಇನ್ನು ಕೇಳಲಾಗಿದೆ. ಇದನ್ನೇನು ಬರಿಬೇಕು? ಡ್ಯಾಶ್ ಈಸ್ ದ ಮೋಸ್ಟ್ ಅಸ್ಟಾಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್. ಡ್ಯಾಶ್ ಅಂತಂದಾಗ ಅ ಬುಕ್ ಅಂತ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ. ಸೊ ಇದನ್ನ ಏನು ಮಾಡ್ಕೋಬೇಕಂದ್ರೆ ವಾಟ್ ಅಂತ ಹಾಕೋಬೇಕಾಗತ್ತೆ. ವಾಟ್ ಈಸ್ ದ ಅಂತ ಹಾಕೊಂಡು ಆಸ್ ಇಟ್ ಈಸ್ ಬರಿಬೇಕಾಗತ್ತೆ. ಇಷ್ಟೇ ಸಿಂಪಲ್ ಟಾಪಿಕ್. ನೆಕ್ಸ್ಟ್ ಒನ್, ಅ ಪೊಲೀಸ್ ಮ್ಯಾನ್ ವಾಸ್ ಡೈರೆಕ್ಟಿಂಗ್ ದ ಟಾಪಿಕ್, ಹೌದಾ? ಅವನು ಏನು ಮಾಡ್ತಾ ಇದ್ದಾನೆ, ಟಾಪಿಕನ್ನು ಡೈರೆಕ್ಟ್ ಮಾಡ್ತಾ ಇದ್ದಾನೆ, ಹೀಗೆ ಹೋಗ್ರಿ ಅಂತೇಳಿ. ಸೊ ಹಿಸ್ ಗಿವಿಂಗ್ ಸಮ್ ಸಜೆಷನ್ ಅಂತಂದ್ರೆ ಪರವಾಗಿಲ್ಲ, ಇನ್ ದ ಫಾರ್ಮ್ ಆಫ್ ಆಕ್ಷನ್ಸ್. ಸೊ ಇದನ್ನೇನು ಬರಿಬೇಕು? ವೆರಿ ಸಿಂಪಲ್. ಹೌದಾ? ವಾಟ್ ವಾಸ್ ಅ policeman, what was a policeman doing ಅಂತ ಬರಿಬೇಕಾಗತ್ತೆ. ಇಷ್ಟೇ. ನೆಕ್ಸ್ಟ್ ಒನ್, ವರ್ಲ್ಡ್ ಹಾರ್ಟ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 24th September ಇದೆ, ಹೌದಾ? ಇದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಅವಾಗ ನಾವೇನು ಮಾಡ್ಕೋಬೇಕು, ಫೆನ್ ಅಂತ ತಗೋಬೇಕಾಗುತ್ತೆ. ಫೆನ್ ಈಸ್ ವರ್ಲ್ಡ್ ಹಾರ್ಟ್ ಡೇ ಸೆಲೆಬ್ರೇಟೆಡ್. ಸಿಂಪಲ್ ಇರುತ್ತೆ,
ಹೌದಾ. ನೆಕ್ಸ್ಟ್ ಬಂದ್ಬಿಟ್ಟು 10th ಒನ್, ಯು ಲರ್ನ್ ಟು ರೈಟ್ ಬೈ ಕಂಟಿನ್ಯೂಸ್ ಪ್ರಾಕ್ಟೀಸ್ ಇದೆ. ಇದನ್ನು ಹೇಗೆ ಮಾಡ್ಕೋಬೇಕು? ಬೈ ಕಂಟಿನ್ಯೂಸ್ ಪ್ರಾಕ್ಟೀಸ್ ಇದೆ. ಇದನ್ನು ತಗೊಂಡು ಬಂದಾಗ ನಾವೇನು ಮಾಡ್ಕೋಬೇಕು? ಹೌ ಅಂತ ತಗೋಬೇಕಾಗತ್ತೆ. ಹೌ ಡು ಯು, ಹೌ ಡು ಯು ಲರ್ನ್ ಟು, ಅದಕ್ಕೆ ಹೌ ಟು ರೈಟ್. ಹೌ ಡು ಯು ಲರ್ನ್ ಟು ರೈಟ್, ಹೇಗೆ ಕಲಿತ್ರಿ ಏನನ್ನ ಬರೆಯೋದನ್ನು ಅಂತಂದರೆ ಹೇಗೆ ಕಲಿತೀವಿ ಅಂತಂದರೆ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರಿಂದ. ಈ ಕ್ವಶನನ್ನು ಕೇಳಿದಾಗ ನಮ್ಗೆ ಆನ್ಸರ್ ಬರಬೇಕು. ಹೌ ಡು ಯು ಲರ್ನ್ ಟು ರೈಟ್ ಅಂದಾಗ ಯು ಲರ್ನ್ ಟು ರೈಟ್ ಬೈ ಕಂಟಿನ್ಯೂಸ್ ಪ್ರಾಕ್ಟೀಸ್, ಈ ರೀತಿ. ನೆಕ್ಸ್ಟ್ ಒನ್ 11th ಒನ್ ಬಂದ್ಬಿಟ್ಟು ನೋಡಿ, ಸೈಂಟಿಫಿಕ್ ನಾಲೆಜ್ ಶೋಸ್ ಹೌ ಥಿಂಗ್ಸ್ ರಿಯಲಿ ವರ್ಕ್. ಇಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಶೋಸ್ ಅಂತ ಕೊಟ್ಟಿದ್ದಾರೆ, ಹೌದಾ. ಇದು ಸಿಂಪಲ್ ಪ್ರೆಸೆಂಟ್ ಅಂತ ಅನ್ಕೋಬೇಕು. ವಾಟ್ ಶೋಸ್ ಹೌ ಥಿಂಗ್ಸ್ ರಿಯಲಿ ವರ್ಕ್, ಏನು ತೋರಿಸುತ್ತೆ ಏನಂದ್ರೆ ಹೌ ದ ಥಿಂಗ್ಸ್ ರಿಯಲಿ ವರ್ಕ್ ಬಂದಾಗ ಸೈಂಟಿಫಿಕ್ ನಾಲೆಜ್ ಶೋಸ್, ಹೌದಾ. ಇಲ್ಲಿ ಸೈಂಟಿಫಿಕ್ ನಾಲೆಜ್ ಅಂತಂದರೆ ಇಟ್ ಅಂತಂದಂಗೆ, ಅದಕ್ಕೆ ವಾಟ್ ಶೋಸ್ ಹೌ ಥಿಂಗ್ಸ್ ರಿಯಲಿ ವರ್ಕ್, ಈ ರೀತಿ ಕ್ವಶನ್ಸ್ಗಳನ್ನು ಕೇಳಾಗುತ್ತೆ. ಲಾಸ್ಟ್ ಬಂದ್ಬಿಟ್ಟು ದೇ ವೆಂಟ್ ಟು ದ ಪಾರ್ಕ್ ಅಂತಿದೆ, ಹೌದಾ. ಇದನ್ನೇನು ಮಾಡ್ಕೋಬೇಕು? ವೆರಿ ಸಿಂಪಲ್. ದೇ ವೆಂಟ್ ಟು ದ ಪಾರ್ಕ್ ಎಸ್ಟರ್ಡೇ, ಅವರು ನಿನ್ನೆ ಪಾರ್ಕಿಗೆ ಹೋದೊಟ್ಟಿಗೆ ಹೋದರು ಅಂತಂದಾಗ ನಾವು ಪಾರ್ಕ್ ಅಂತ ಕೇಳೋದ್ರಿಂದ ನಾವೇನು ಮಾಡ್ಕೊಳ್ತೇವೆ? ವೇಯರ್ ಅಂತ ಬರಿತೇವೆ, ಫಸ್ಟ್ ಒನ್. ನೆಕ್ಸ್ಟು ನಾನು ಆಲ್ರೆಡಿ ಹೇಳಿದ್ದೇನೆ, ಇಲ್ಲಿ V2 ಏನಾದರೂ ಇತ್ತಂದರೆ ನೆಕ್ಸ್ಟ್ ಬರುವಂಥದ್ದು ಡಿಡ್ ಅಂತ ತಗೋಬೇಕು ಅಂತ ಹೇಳಿದ್ದೇನೆ, ಹೌದಾ. ಫೇಯರ್ ಡಿಡ್, ಅದಾದಮೇಲೆ ಏನು? ಫೇಯರ್ ಡಿಡ್, ಯಾರು? ದೇ. ಫೇಯರ್ ಡಿಡ್, ಇದು ವೆಂಟ್ ಇರೋದ್ರಿಂದ ಇಲ್ಲಿ ಬರುವಂಥದ್ದು V1 ಆಗುತ್ತೆ. V1 ಅದು ವೆಂಟ್ ಇದ್ದಿದ್ದು V1, ಇದ್ದಿದ್ದು ನಾವು ಗೋ ಅಂತ ಹೇಳ್ತೀವಿ. ಸೊ ಫೇಯರ್ ಡಿಡ್ ಇದೆ ಗೋ. ಈ ರೀತಿ ಸಿಂಪಲ್ ಕಾನ್ಸೆಪ್ಟ್ ಇರುತ್ತೆ, ಅದು ನಾವು ಅರ್ಥ ಮಾಡ್ಕೋಬೇಕು. ನಾವು ಇನ್ನೂವರೆಗೆ ಕಲ್ತಿದ್ದು ಇಷ್ಟೇ. ಫಾರ್ ಎಕ್ಸಾಂಪಲ್ ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ ಅನುಕೂಲ ಆಗಲಿ ಅಂತೇಳಿ. ಹಿ ರೋಟ್ ಅ ನಾವೆಲ್ ಅಂತಿದೆ, ಹೌದಾ. ಇದನ್ನ ಫಾರ್ ಎಕ್ಸಾಂಪಲ್ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ಅಂತ ತಿಳ್ಕೊರಿ. ಹೇಗೆ ಬರೀತೀರಿ? ಹೌದಾ. ಅವಾಗ ನಾವು ಅವರು ಏನಂತಾರೆ, ಅವನು ಕಾದಂಬರಿಯನ್ನು ಬರೆದನು ಅಂತಂದಾಗ ಇಲ್ಲಿ ನೋವೆಲ್ ಅಂತಿದೆ, ಕಾದಂಬರಿ. ಅದನ್ನೇ ನಾವು ಏನಂತ ಹೇಳ್ತೀವಿ? ಹೇಗೆ ಮಾಡಬೇಕು ಅಂದ್ರೆ ಅವನು ಏನು ಬರೆದನು ಅಂತ ಕೇಳ್ತೀವಿ. ಸೊ ಅವಾಗ ಏನು ಅಂತಂದ್ರೆ ಏನು? ವಾಟ್. ಫಸ್ಟ್ ಒನ್. ಎರಡನೇದ್ದು ಮೇನ್ ಇಂಪಾರ್ಟೆಂಟ್ ರೋಟ್ ಅಂತಿದೆ, ಅವಾಗ ನಾವೇನು ಮಾಡ್ಕೋಬೇಕು? ಡಿಡ್ ಅಂತನ ಬಳಕೆ ಮಾಡ್ಕೋಬೇಕಾಗತ್ತೆ. ವಾಟ್ ಡಿಡ್, ಆಮೇಲೆ ಹಿ, ಹೌದಾ. ದಿಸ್ ಈಸ್ V2 ಇದ್ದಿದ್ದು ಕನ್ವರ್ಟ್ ಏನಾಗುತ್ತೆ? V1 ಆಗುತ್ತೆ. ವಾಟ್ ಡಿಡ್ ಹಿ ರೈಟ್, ಈ ರೀತಿ ಬರೀಬೇಕಾಗತ್ತೆ. ಇದೇ ಕ್ವಶನನ್ನು ಬಹಳನೇ ಸೀರಿಯಸ್ ಆಗಿ ಸ್ವಲ್ಪ ಗಮನಿಟ್ ಮಾಡ್ಕೊಳ್ಳಿ. ಕೆಲವೊಂದು ಸಂದರ್ಭ ಹೇಗೆ ಕೇಳಿರ್ತಾರೆ ಅಂದರೆ ಹಿ ರೈಟ್ಸ್ ಅಂತ ಕೇಳಿರ್ತಾರೆ ನೋಡಿ. ಹಿ ರೈಟ್ಸ್ ಅ ನೋವೆಲ್, ಅವಾಗ ಏನು ಮಾಡ್ಕೋಬೇಕು ನೀವು ಅನ್ನೋ ಕ್ವಶನ್. ರೋಟ್ V2 ಇದ್ದಿದ್ರೆ ಡಿಡ್ ಹಾಕೋತೀರಿ. ರೈಟ್ಸ್ ಅಂತಿದ್ರೆ ಸಿಂಪಲ್ ಪ್ರೆಸೆಂಟ್ ಇದ್ದಾಗ ಏನು ಮಾಡ್ಕೊಳ್ತೇವೆ? ಮತ್ತೆ ಆಸ್ ಇಟ್ ಈಸ್ ಫಸ್ಟಿಗೆ ವಾಟ್ ಅನ್ನು ಹಾಕೊಂಡು ದೆನ್ ಆಫ್ಟರ್ವರ್ಡ್ಸ್ ಡಸ್ ಅನ್ನು ಬಳಕೆ ಮಾಡ್ಕೋಬೇಕು. ವಾಟ್ ಡಸ್ ಉಳ್ಕಿದ್ ಆಸ್ ಇಟ್ ಈಸ್ ಹಿ ರೈಟ್. ವಾಟ್ ಡಸ್ ಹಿ ರೈಟ್, ಅವನು ಏನು ಬರೆಯುತ್ತಾನೆ? ಅವನು ಕಾದಂಬರಿಯನ್ನು ಬರೆಯುತ್ತಾನೆ. ಸೊ ನಮಗೆ ನಾವು ಹೇಳ್ತಾ ಇರೋದಂತಂದರೆ ಇಲ್ಲಿ ರೈಟ್ಸ್ ಏನಾದರೂ ಇತ್ತು ಅಂತಂದರೆ ಡಸ್ ಅನ್ನು ಹಾಕೋಬೇಕು. ರೋಟ್ ಅಂತಿದ್ರೆ ಡಿಡ್ ಅಂತ ಹಾಕೋಬೇಕು. ಅದ್ರ ಜೊತೆಗೆ ಇನ್ನೊಂದು ಬಹಳನೇ ಇಂಪಾರ್ಟೆಂಟು, ಇಲ್ಲಿ ಕೆಲವೊಂದು ಸಂದರ್ಭ ಏನಾಗುತ್ತೆ ಹಿ ಇರುವುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಹಿ ಶೀಟ್ ಬಂದಾಗ ನಾವು ಡಸ್ ಅಂತ ಬಳಕೆ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ದೇ ಅಂತ ಬಂತು, ಹೌದಾ. ದೇ ರೀಡ್ ಅ ಬುಕ್, ಹೌದಾ. ಇಲ್ಲಿ ನೋಡಿ ದೇ ರೀಡ್ ಅ ಬುಕ್ ಬಂದಾಗ ಅವಾಗ ಏನು ಮಾಡ್ಕೊಳ್ತೀರಿ ನೀವು? ದೇ ರೀಡ್ ಅ ಬುಕ್, ಒಂದು ಇಬ್ಬರು ಜನ ಕೂಡ ಒಂದು ಬುಕ್ ಓದಿದ್ರು ಅಂತ ತಿಳ್ಕೊರಿ. ಅವಾಗ ವಾಟ್ ಡೂ ಅಂತ ತಗೋಬೇಕು. ವಾಟ್ ಡೂ ದೇ ರೀಡ್, ನೋಡಿ ಎಷ್ಟು ವ್ಯತ್ಯಾಸ ಇದೆ. ವಾಟ್ ಡೂ ದೇ ರೀಡ್, ಈ ರೀತಿ. ಅದೇ ರೀತಿ ಇಲ್ಲೇನಾದರೂ ಹಿ ರೀಡ್ಸ್ ಅ ಬುಕ್ ಬಂದಾಗ ವಾಟ್ ಡಸ್ ಹಿ ರೀಡ್, ಇಷ್ಟು. ಈ ರೀತಿ ನಾವು ಬದಲಾವಣೆ ಮಾಡಿಕೊಂಡಾಗ ನಮ್ಗೆ ಹೆಂಗೆ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಐ ಥಿಂಕ್ ಟಾಪಿಕ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.